ಮತ್ತು ಒಂದು ಕೇಂದ್ರ ಸರ್ಕಾರದ ಈ ರೀತಿ ಪ್ರಸ್ತಾವನೆ ಬಂದಾಗ ನಾವು ಅದನ್ನ ತಳ್ಳಿ ಹಾಕೋಕ್ಕೂ ಬರೋದಲ್ಲ. ಹಂಗಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಭಿಪ್ರಾಯಗಳನ್ನ ತೊಗೊಂಡು ಸಮರ್ಪಕವಾಗಿ ಸಾರ್ವಜನಿಕರು ವಿಶೇಷವಾಗಿ ಏನು ಕೆಲಸ ಮಾಡ್ತಾರೆ, ಯಾರು ಎಂಪ್ಲಾಯೀಸ್ ಅಂತ ನಾವು ಹೇಳ್ತೀವಿ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕಾನೂನು ಮಾಡ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ಕೇಂದ್ರ ಸರ್ಕಾರ ಬಿಸ್ನೆಸ್ ಮ್ಯಾನ್ಗಳ ಪರ ಇದೆ, ಹಾಗಾಗಿ ಕೇಂದ್ರ ಸರ್ಕಾರದ ಇದಕ್ಕೆ ಮಣಿಬಾರದು ಅನ್ನುವಂಥದ್ದು ಇವತ್ತು ಕಾರ್ಮಿಕರು ಮೀಟಿಂಗ್ ಅಲ್ಲಿ ಕೂತಂತ ಕಾರ್ಮಿಕರು ಹೇಳಿದಂಥದ್ದು. ಅವ್ರು ಹೇಳಿರತಕ್ಕ ಅಭಿಪ್ರಾಯದಲ್ಲಿ, ಯಾಕಂದರೆ ಯಾವಾಗಲೂ ಸದಾ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಈಗೇನು ನಮ್ಮ ಕೋಡ್ ಬಿಲ್ 4 ಕೋಡ್ ಬಿಲ್ ಕೇಂದ್ರ ಸರ್ಕಾರದ ಬಂತು, ಅದರ ವಿರುದ್ಧವಾಗಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿರ್ತಕ್ಕಂಥದ್ದಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಟ್ರೇಡ್ ಯೂನಿಯನ್ಗಳು ಅತ್ಯಂತ ಭಾಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಕಾನೂನಿನ ಅರಿವು ನಮ್ಮೆಲ್ಲರಿಗಿಂತ ಹೆಚ್ಚಿದೆ. ನಾನೊಬ್ಬ 2ನೇ ಬಾರಿ ಲೇಬರ್ ಮಿನಿಸ್ಟರ್ ಆಗಿದ್ದರೂ ಕೂಡ ಯಾವುದೇ ಟ್ರೇಡ್ ಯೂನಿಯನ್ ಲೀಡರ್ಗಳು ನೀವು ಮಾತನಾಡಿದ್ರೆ ಅತ್ಯಂತ ಕಾನೂನು ಅರ್ಥ ಮಾಡ್ಕೊಂಡು, ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಅವ್ರ ಪರವಾಗಿದ್ದು ಅವ್ರ ಪರ ಹೋರಾಟ ಮಾಡಿ ಇಡೀ ಭಾರತ ದೇಶದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಟ್ರೇಡ್ ಯೂನಿಯನ್ಗಳು ಮುಖಂಡರುಗಳೇನಿದ್ದಾರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚೇಂಜಸ್ ತರಲಿಕ್ಕೆ ಸಹಕಾರ ನೀಡಿದ್ದಾರೆ. ಅವ್ರ ಅಭಿಪ್ರಾಯಗಳನ್ನ ಅಷ್ಟು ಅಳಗಳಕ್ಕೆ ಆಗೋದಿಲ್ಲ. ಅವ್ರನ್ನೆಲ್ಲರೂ ಕರೆಸಿಬಿಟ್ಟು ಪುನಃ ಒಂದ್ಸಲಿ ಮಾತಾಡಿ ನಮ್ಮ ಅಂತಿಮ ನಿರ್ಧಾರನ ತೊಗೊಳ್ತೀವಿ. ಅದೇ ಹೇಳ್ತಿರೋದು, ಲೆಟ್ ಮಿ ಅನಲೈಸ್ ಟುಡೇ. ಅದಕ್ಕೆ ನಾವೇನು ಮಾಡಿದ್ವಿ, ಯಾರು ಪರ ಇದ್ದಾರೆ ಯಾರು ವಿರುದ್ಧ ಇದ್ದಾರೆ ಕೂಡ ಗೊತ್ತಾಗಬೇಕಲ್ವ. ಅದ್ರ ಜೊತೆಗೆ ನಾವು ಮೊದಲೇ ಹೋಗಿ ಹೇಳಿದ್ರಿಗೆ ಅರ್ಥನೇ ಇಲ್ಲ. ಸೊ ರೈಟ್ ನಾವು ದಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ಸ್ ಇನ್ ಇಸ್ ವಿಸ್ಡಮ್, ಅವ್ರು ಬಂದುಬಿಟ್ಟು ಚೀಫ್ ಸೆಕ್ರೆಟರಿಗೆ ಮಾತಾಡಿ ಈ ಪ್ರಪೋಸಲ್ ಕೊಟ್ಟಾದ ತಕ್ಷಣ ನಾವು ಇಮಿಡಿಯೇಟಾಗಿ ಕರೆದಿದ್ದೇವೆ. ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ನಾನು ಅದ್ರ ಜೊತೆಗೆ ನಾನು ಮೀಟಿಂಗ್ ಕರಿತೀನಿ. ಈಗ ಮೀಟಿಂಗ್ ಕರೆದ್ಮೇಲೆ ನಾನು ಇನ್ನೊಂದ್ಸಲಿ ಸಮರ್ಪಕವಾಗಿ ಮೀಟಿಂಗ್ ಮಾಡ್ಕೊಂಡು ಅವರೆಲ್ಲ ಅಭಿಪ್ರಾಯನ ಸಂಗ್ರಹಿಸಿ ಸಾರ್ವಜನಿಕನಿಗೆ ವಿಶೇಷವಾಗಿ ಎಂಪ್ಲಾಯೀಸ್ ಏನಿದೆ, ಎಂಪ್ಲಾಯಿ ಕೂಗೇನಿದೆ ಅದೇ ನಮ್ಮ ಕೂಗಾಗಿರುತ್ತೆ ಅಂತ ಹೇಳಿ ಕಿಚ್ಚ ಬಯಸ್ತೀನಿ. ನಾಳೆ ಕ್ಯಾಬಿನೆಟಲ್ಲಿ ಏನಾದರೂ ಇದ್ರ ಬಗ್ಗೆ ಏನು ಚರ್ಚೆ ಅಲ್ಲ, ಸುಮ್ಮನೆ ಕ್ಯಾಬಿನೆಟ್ನಲ್ಲಿ ವಿಷಯವಾಗಲ್ಲ. ಸೊ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಬಂದರೆ ಮಾತನಾಡ್ತೀವಿ. ಬಟ್ ಈ ವಿಷಯ ಕ್ಯಾಬಿನೆಟ್ಗೆ ಬರ್ತಕ್ಕಂಥ ನಾಳೆ ಅಭಿಪ್ರಾಯನೂ ಕೂಡ ತಗೊಳ್ಬೇಕಲ್ಲ ಸರ್? ಅಲ್ಲ, ತೊಗೊಳ್ತೀವಿ. ನಾವು ಸರ್ಕಾರ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಮುಂಚೆನೇ ಹೋಗ್ಬೇಕಲ್ವಾ. ಸೊ ಇನ್ನೂ ಏನೂ ಇಲ್ಲ, ಮೊದಲನೇ ಹಂತದಲ್ಲಿದೆ. ವಿ ಆರ್ ಓನ್ಲಿ ಡಿಸ್ಕಸಿಂಗ್ ಅಟ್ ಇಟ್ ಆ್ಯಂಡ್ ದಿಸ್ ಪ್ರಪೋಸಲ್ ಹ್ಯಾಸ್ ಕಮ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಈ ಪ್ರಪೋಸಲ್ ಈಸ್ ನಾಟ್ ಸ್ಟೇಟ್ ಮೋಟೆಡ್ ಪ್ರಪೋಸಲ್ ಅಲ್ಲ, ಈ ಪ್ರಪೋಸಲ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿದೆ.